ಹಾಯ್ ಫ್ರೆಂಡ್ಸ್, ಇವತ್ತಿಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಒನ್ ಡೇ ಟ್ರಿಪ್ ಹೋಗಿದ್ವಿ ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ಹೋಗಬೇಕಾದ್ರೆ ದಾರಿನಲ್ಲಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಏನಪ್ಪ ಅಂತಂದ್ರೆ ಫಸ್ಟು ದಾರಿನಲ್ಲಿ ತಲಕಾಡು ಸಿಗುತ್ತೆ, ಅಲ್ಲಿಗೆ ಹೋಗಿಬಿಟ್ಟು ಬೆಟ್ಟಕ್ಕೆ ಹೋದ್ರಾಯ್ತು ಅಂತ ಫಸ್ಟು ನಾವು ತಲಕಾಡಿಗೆ ಹೋಗಿದ್ವಿ. ಅಲ್ಲಿ ಟಿಫಿನ್ ಎಲ್ಲ ಮಾಡಿಕೊಂಡು ನೋಡಿ, ಟಿಫಿನ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಕಾವೇರಿ ನದಿ ಇದೆ, ಅದರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಒನ್ ಅವರ್ ಇದ್ವಿ ಅಲ್ಲಿ. ನೋಡಿ, ಬೋಟಿಂಗ್ ಎಲ್ಲ ಹೋಗಿದ್ವಿ. ಇದು ಟೈಮಿಂಗ್ಸು 9ರಿಂದ ಸಂಜೆ 5:30ವರೆಗೂ ಗೇಟ್ ಓಪನ್ ಇರುತ್ತೆ. ನಾವು ಹೋದಾಗ ಗೇಟ್ ಓಪನ್ ಇರಲಿಲ್ಲ, 8:30 ಆಗಿತ್ತು. ಹಾಗಾಗಿ ಕಾರನ್ನ ನಾವು ಹೊರಗಡೆನೇ ಬಿಟ್ಬಿಟ್ಟು ನಡ್ಕೊಂಡು ಒಂದು 5 ನಿಮಿಷದ ದಾರಿ ಆಗುತ್ತೆ, ನಡ್ಕೊಂಡು ಒಳಗಡೆ ಬಂದಿದ್ವಿ. ನೋಡಿ, ಈ ಥರ ನೀರಲ್ಲಿ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋ ಶೂಟ್ ಎಲ್ಲ ತೆಗೆಸ್ಕೊಂಡು ನೋಡಿ, ಫೋಟೋಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತು ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ ವಾಪಸ್ಸು ಕಾಲ್ನಡಿಗೆನಲ್ಲಿ ಗೇಟ್ ಕಡೆ ಬರ್ತಾಯಿದ್ದೀರಿ. ನಾವು ಬಂದಾಗ ಗೇಟ್ ಕ್ಲೋಸ್ ಆಗಿತ್ತು, ಹಾಗಾಗಿ 5 ನಿಮಿಷವೂ ಆಗಲ್ಲ, ಅಷ್ಟಿದೆ ದಾರಿ ಅಷ್ಟೇ. ಗೇಟಿಂದ ಒಳಗಡೆಗೆ 5 ನಿಮಿಷದ ದಾರಿ ಆಗುತ್ತೆ. ನಡ್ಕೊಂಡು ಬಂದರೆ ನೋಡಿರಿ, ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರಯಾಣ ಬೆಳೆಸಿದ್ವಿ. ನೋಡಿರಿ, ಇದು ಎಂಟ್ರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀವಿ, ಅದು ಎಂಟ್ರಿ. ಇದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಪ್ರಸಾದದ ವ್ಯವಸ್ಥೆನೂ ಇದೆ. ಜಾಸ್ತಿ ಜನ ಇದ್ದರು ಲೇಟ್ ಆಗುತ್ತೆ ಅಂತ ನಾವು ಪ್ರಸಾದ ಮಾಡಲಿಲ್ಲ. ಹಾಗಾಗಿ ದರ್ಶನ ಪಡೀಲಿಕ್ಕೆ ಕ್ಯೂವಲ್ಲಿ ಹೋಗಬೇಕು. ನೋಡಿ, ಒಳಗಡೆ ಫೋಟೋಸ್ಗೇನು ಅಲೋ ಇರಲಿಲ್ಲ, ಹಾಗಾಗಿ ಒಳಗಡೆ ಫೋಟೋಸ್ ಏನು ದೇವ್ರದ್ದು ಫೋಟೋ ತೆಗೆದೇನು ಹಾಕಿಲ್ಲ. ಇದು ಹೊರಗಡೆ ಉತ್ಸವ ನಡೀತಾ ಇತ್ತು, ಅದರದ್ದು ಸ್ವಲ್ಪ ಒಂದು ತುಣುಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ದೇವಸ್ಥಾನದ ಬ್ಯಾಕ್ ಸೈಡ್. ಇದು ಮಂಗಲ್ ಭವನ. ಆಮೇಲೆ ಇದು ಫುಲ್ ಮಂಗಲ್ ಭವನನೇ, ದೊಡ್ಡದಾಗಿದೆ. ಮುಂದೆಗಡೆ 2 ರಥ, ಮಲೆ ಮಹದೇಶ್ವರಂದ 2 ರಥ ಇದೆ. ಆಮೇಲೆ ಇದು ಫೋಟೋಸ್ ತೆಗೆಸ್ಕೊಂಡಿದ್ದೀವಿ. ಇದು ಫುಲ್ ನಾವು ಹೋಗಿದ್ದು 4 ಜನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಅಲ್ಲಿಗೆ ಅದು ಮಹದೇಶ್ವರಂದು ಮೂರ್ತಿ. ಅದು ಅಲ್ಲಿ ಹೋಗೋಕ್ಕೆ ಕೆಲಸ ನಡೀತಾ ಇದೆ ಅಂತ ಹೇಳಿದರು, ಹಂಗಾಗಿ ಹೋಗಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.